ನಮಸ್ಕಾರ ಸ್ನೇಹಿತರೆ, ಸುಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ಒಂದು ಈವ್ನಿಂಗ್ ಸ್ನ್ಯಾಕ್ ಆಗಿ ಬೇಕಾದರೂ ಮಾಡ್ಬೋದು, ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೊಳ್ಬೋದು. ಆ ಥರದ್ದು ಒಂದು ಬ್ರೆಡ್ ಸ್ಯಾಂಡ್ವಿಚ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಅದಕ್ಕೆ ಮೊದಲಿಗೆ ನಾನು ಇಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ. ಒಂದು ಪ್ಯಾಕೆಟ್ ಪನ್ನೀರನ್ನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ ಮಿಕ್ಸಿಗೆ. ಹಾಗೆ ಅದಕ್ಕೆ ಒಂದು 3-4 ಮೆಣಸು, ನಿಮಗೆ ಸ್ವಲ್ಪ ಖಾರ ಬೇಕಾದರೆ ಹಾಕ್ಕೊಳ್ಳಿ, ಜಾಸ್ತಿ ಎಕ್ಸ್ಟ್ರಾ. ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಒಂದು 1/4 ಲೋಟ ಅಥವಾ ಅರ್ಧ ಲೋಟ ಆಗಷ್ಟು ಮೊಸರು ಹಾಕಿಬಿಟ್ಟು ಅದನ್ನು ಮತ್ತು ಲಿಂಬೆಹಣ್ಣು, ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿ ಮಾಡಿ ಪೇಸ್ಟ್ ಥರ ಮಾಡಿ ಇಟ್ಕೊಳ್ಳಿ. ಅದನ್ನು ಸ್ವಲ್ಪ ತರಿ ಇದ್ದರೂ ಪರವಾಗಿಲ್ಲ. ಈ ಕಡೆ ನೋಡಿ, ಹಾಕಲಿಕ್ಕೆ ಈರುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು. ನಾನೊಂದು ಇದು ಸೌತೆಕಾಯಿ ಹಾಕಿದೆ. ಆ ಸೌತೆಕಾಯಿ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ, ಅದನ್ನು ಬೇಕಾದ್ರೆ ಡ್ರಾಪ್ ಮಾಡಿಬಿಡಿ, ಹಾಕಬೇಡಿ. ಟೊಮ್ಯಾಟೊ ಬೇಕಾದರೆ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಏನು ಮಾಡಬೇಕಂತಂದ್ರೆ, ಈ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಇದಕ್ಕೆ ಬೆರೆಸ್ಕೊಂಡ್ಬಿಡಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಡಿ. ಇಲ್ಲಿ ನಮಗೆ ಉಪ್ಪು, ಎಲ್ಲ ಖಾರ ಎಲ್ಲನೂ ಬಂದಾಗಿದೆ, ಎಲ್ಲ ತರಕಾರಿಗಳೂ ಬಿದ್ದಾಗಿದೆ. ಸೊ ಇದಿಷ್ಟು ಮಾಡ್ಕೊಂಡಾದಮೇಲೆ ಅಷ್ಟೇ, ಇದು ಮಧ್ಯೆ ಫಿಲ್ ಮಾಡಲಿಕ್ಕೆ ನಾವು ರೆಡಿ ಮಾಡ್ಕೊಂಡ್ವಿ. ಜಸ್ಟ್ ನಾವು ಕ್ರೀಮ್ ಹಾಕಿನೂ ಈ ಥರ ಮಾಡ್ಕೊಳ್ಬೋದು, ಬಟ್ ಅದಕ್ಕಿಂತ ಪನ್ನೀರ್ ಬಿದ್ದಾಗ ತುಂಬಾ ಟೇಸ್ಟಿ ಆಗುತ್ತೆ. ಮೇಲಿಂದ ಈ ರೀತಿ ಸೊಪ್ಪುಗಳನ್ನೆಲ್ಲ ಹಾಕಿ ಕಟ್ ಮಾಡಿ ಹಾಕೊಂಡ್ಬಿಡಿ. ಆಮೇಲೆ ಕೊಟ್ಬಿಟ್ಟು ಇಲ್ಲಿ ಏನು ಮಾಡಬೇಕು, ಬ್ರೆಡ್ಡು, ವೀಟ್ ಬ್ರೆಡ್ ತೊಗೊಳ್ಳಿ. ಹೆಲ್ದಿ ಅಲ್ವಾ, ಅದಕ್ಕೆ ತೊಗೊಂಡ್ಬಿಟ್ಟು ಅದಕ್ಕೆ ಚೆನ್ನಾಗಿ ತವಾಗೆ ಬೆಣ್ಣೆ ಹಾಕಿಬಿಟ್ಟು ನೋಡಿ ಈ ರೀತಿ ಹಾಕ್ಕೊಂಡು ಒಂದು ಸರಿ ಸ್ಲೈಟಾಗಿ ಕೆಂಪಾಗೋ ಹಾಗೆ ಅದನ್ನು ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಧ್ಯೆ ಫಿಲ್ ಮಾಡಿದರೆ ಚೆನ್ನಾಗಿರುತ್ತೆ. ಹಾಗೆ ಡೈರೆಕ್ಟ್ ಮಾಡೋಕ್ಕಿಂತ ಒಂಚೂರು ರೋಸ್ಟ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಈ ರೀತಿ ಒಳಗೆಲ್ಲ ಫಿಲ್ ಮಾಡ್ಕೊಂಡ್ಬಿಟ್ಟು ಮೇಲೆ ಇನ್ನೊಂದು ಸರಿ ಇದು ಮಾಡಿಬಿಟ್ಟು ಎರಡೂ ಕಡೆನೂ ಈ ರೀತಿ ಅದನ್ನು ರೋಸ್ಟ್ ಮಾಡಿಕೊಂಡ್ರೆ ಆಗೋಯ್ತು. ಒಳ್ಳೆ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಬ್ರೆಡ್ ಸ್ಯಾಂಡ್ವಿಚ್ಚು. ನೀವು ಸಹ ಖಂಡಿತ ಟ್ರೈ ಮಾಡಿ ನೋಡಿ. ಒಳ್ಳೆ ಫಿಲ್ಲಿಂಗು, ಒಂದು ತಿಂದ್ರೇ ಸಾಕಾಗೋಗುತ್ತೆ. ಯಾಕಂದರೆ ಪನ್ನೀರ್ ಇರೋದ್ರಿಂದ ತುಂಬ ಫಿಲ್ಲಿಂಗ್, ಹೆಲ್ದಿ ಅನಿಸ್ಬಿಡುತ್ತೆ. ಅದಕ್ಕೇ ವೆಯ್ಟ್ ಲಾಸ್ ಮಾಡೋರಿಗೂ ಜಸ್ಟ್ ಒಂದು ಈ ಥರ ತೊಗೊಂಡ್ಬಿಟ್ರೂ ಹೊಟ್ಟೆ ತುಂಬುತ್ತೆ. ಮತ್ತು ಪನ್ನೀರ್ ಇರೋದ್ರಿಂದ ತುಂಬ ಪ್ರೋಟೀನ್ ಫಿಲ್ಡ್ ಆಗಿರುತ್ತೆ. ತುಂಬಾ ಒಟ್ಟಿನಲ್ಲಿ ಹೆಲ್ದಿ ಆದಂಥ ಒಂದು ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಆಗಾದರೂ ಸ್ನ್ಯಾಕ್ ಅಂದ್ಕೊಳ್ಳಿ. ಬ್ರೇಕ್ಫಾಸ್ಟ್ಗೆ ಒಳ್ಳೆಯದು. ನೀವು ಸಹ ಖಂಡಿತ ಮಾಡಿ ಇದನ್ನು. ನಿಮ್ಗೆ ಇದಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಈ ತಿಂಡಿನ ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.